ನಮಸ್ಕಾರ. ಕಣ್ಮರೆಯಾದ ಮೋವಾ ಅಕ್ಕಿ ಮೊರಹುಟ್ಟು ಪಡೆಯುವ ಸಮಯ. ನಮ್ಮ ದೇಶದಲ್ಲಿ ಸಿದ್ಧರು ಸಂತರು ಎಷ್ಟು ದೊಡ್ಡವರಂತ ತೋರಿಸೋದಕ್ಕೆ ಅವರ ಸುತ್ತ ಪವಾಡದ ಕಥೆಗಳನ್ನ ಹೇಳಿದಿರೋದನ್ನು ನಾವೆಲ್ಲ ಬಲ್ವಿ. ಸತ್ತ ದನ ಹಸು ಎಮ್ಮೆಗಳನ್ನ ಅವರು ಬದುಕಿಸಿದ್ರು ಅನ್ನುವ ಸಂಗತಿ ಕೇಳಿ ಜನ ಅವರ ಮಹಿಮೆಗಳಿಗೆ ಬೆರಗಾಗ್ತಾರೆ. ಕೆಲವೊಮ್ಮೆ ಅವರು ಸತ್ತ ವ್ಯಕ್ತಿಗಳನ್ನ ಬದುಕಿಸಿದ ಘಟನೆಗಳು ಕೂಡ ರೋಮಾಂಚರಿ ತಿರುವುಗಳನ್ನ ತಗೊಳ್ತವೆ. ಸತ್ತ ನಂತರ ಬದುಕಿ ಬಂದ ಪ್ರಾಣಿ ಸತ್ತಾಗ ಇದ್ದ ಸ್ಥಿತಿಯಲ್ಲಿ ಬದುಕು ಬರ್ತಿದೆಯೇ ಅಥವಾ ಅದರಲ್ಲಿ ಯಾವುದಾದ್ರೂ ಬದಲಾವಣೆಗಳಿರ್ತವೆ ಅನ್ನುವ ಸಂಗತಿಗಳು ನಮಗೆ ಪವಾಡಗಳ ಮೂಲಕ ಪವಾಡಗಳ ವಿವರಣೆಗಳಲ್ಲಿ ತಕ್ಕೋದಿಲ್ಲ. ಪವಾಡಗಳನ್ನ ಪಕ್ಕಕ್ಕಿರಿಸಿ ಜೀವ ವಿಜ್ಞಾನದಂತ ನಾವು ಕಣ್ಣು ಹಾಯಿಸಿದರೆ ಸಾವಿರಾರು ವರ್ಷಗಳ ಹಿಂದೆ ಸತ್ತ ಪ್ರಾಣಿಗಳನ್ನ ಅವುಗಳ ಪಳೆಯುಳಿಕೆಗಳಿಂದ ದಕ್ಕುವ ಅವಶೇಷಗಳ ಮೂಲಕ ಮತ್ತೆ ಹುಟ್ಟುವಂತೆ ಮಾಡುವ ಸಾಮರ್ಥ್ಯ ಇನ್ನೂ ಹೆಚ್ಚಿನ ಬೆರಗನ್ನು ಉಂಟು ಮಾಡ್ತೈತೆ. ನಾಶವಾದ ಜೀವಿಗಳನ್ನ ಮರುಜೀವಗೊಳಿಸುವ ಕನಸು ವಿಜ್ಞಾನಕ್ಕೆ ಹೊಸದೇನೂ ಅಲ್ಲ. ಆದರೆ ಇತ್ತೀಚಿನ ಜೀವತಂತ್ರಜ್ಞಾನ ಪ್ರಗತಿ ಪರಿಣಾಮವಾಗಿ ಡಿ ಎಕ್ಸ್ಟಿಂಕ್ಷನ್ ಅಂತಕ್ಕಂಥ ಕ್ಷೇತ್ರ, ಅಂದರೆ ಅಳಿವಂಚಿನಿಂದ ಹೊರತರುವಂಥ ಕ್ಷೇತ್ರ ಪ್ರಾಯೋಗಿಕ ಸಂಶೋಧನೆಗಳಿಗೆ ನೆಲೆಯಾಗಿದೆ. ನ್ಯೂಜಿಲೆಂಡ್ನಲ್ಲಿ ಒಮ್ಮೆ ವಾಸ ಮಾಡ್ತಾ ಇದ್ದಂಥ ದೈತ್ಯ ಹಾರಲಾರದ ಪಕ್ಷಿ ಮೋವೋ ಪುನರುತ್ಥಾನದ ಪ್ರಯತ್ನ ಇತ್ತೀಚಿನ ದಿವಸಗಳಲ್ಲಿ ವಿಶೇಷವಾದ ಗಮನವನ್ನು ಸೆಳೀತಾ ಇದೆ. ಈ ಯೋಜನೆಯನ್ನು ಅಮೆರಿಕದ ಜೀವತಂತ್ರಜ್ಞಾನ ಸಂಸ್ಥೆ ಕೊಲೋಸಲ್ ಬಯೋಸೈನ್ಸಸ್ಸು ಮುನ್ನಡೆಸ್ತಾ ಇದೆ. ವಂಶವಾಹಕ ಅಂದರೆ ಜೀನು DNA ಎಡಿಟಿಂಗ್ ಮಾಡಿ DNA ಸಂಪಾದನೆ ಮಾಡಿ ಪ್ರಾಚೀನ DNA ವಿಶ್ಲೇಷಣೆ ಮತ್ತು ಸಂರಕ್ಷಣಾ ಜೀವ ವಿಜ್ಞಾನದ ತಂತ್ರಗಳ ಮೂಲಕ ಈ ಜೀವಿಯನ್ನು, ಈ ಹಕ್ಕಿಯನ್ನು ಮತ್ತೆ ಮರಳಿ ಹುಟ್ಟಿಸೋದಕ್ಕೆ, ಪುನರುಜ್ಜೀವನಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಮೋವೋ ನ್ಯೂಜಿಲೆಂಡ್ ಪ್ರದೇಶದಲ್ಲಿ ಸಾವಿರಾರು ವರ್ಷಗಳ ಕಾಲ ವಾಸ ಮಾಡಿದ್ದಂಥ ಹಾರಲಾರದ ಭಾರೀ ಗಾತ್ರದ ಪಕ್ಷಿ. ಈ ಜಾತಿಯ ಕೆಲವು ಪಕ್ಷಿಗಳು 3 ರಿಂದ 3.5 ಮೀಟರ್ ಅಂದರೆ 12 ಅಡಿ ಎತ್ತರ ತನಕ ಬೆಳೀತಾ ಇದ್ವು. ಇವುಗಳು ಅಂದಾಜು 250 kg ತೂಗ್ತಾ ಇದ್ವು. ಮಾನವರು ಆ ಪ್ರದೇಶಕ್ಕೆ ಬಂದ ನಂತರ, ಈ ಪಕ್ಷಿಗಳಿದ್ದಂಥ ಪ್ರದೇಶಕ್ಕೆ ಹೋದ ನಂತರ ಸುಮಾರು 600 ವರ್ಷಗಳ ಹಿಂದೆ ಅತಿಯಾದ ಬೇಟೆ ಆಡಿದ್ದರಿಂದ ಅವುಗಳು ತಮ್ಮ ವಾಸಸ್ಥಳದಿಂದ ಸಂಪೂರ್ಣವಾಗಿ ನಾಶಗೊಂಡು ಅಳಿದೋದು. ಹೀಗಾಗಿ ಇದು ಮಾನವ ಚಟುವಟಿಕೆಯಿಂದ ನಾಶವಾದಂಥ ಪ್ರಮುಖ ಪಕ್ಷಿ ಜಾತಿಗಳಲ್ಲಿ ಒಂದಾಗಿದೆ. ಮೋವದ ನಾಶ ಕೇವಲ ಒಂದು ಪಕ್ಷಿಯ ಪ್ರಭೇದದ ಜಾತಿಯ ಕಣ್ಮರೆ ಅಲ್ಲ, ಅದು ಪರಿಸರ ವ್ಯವಸ್ಥೆಯ ಸಮತೋಲನಕ್ಕೂ ಕೂಡ ಒಂದು ಭಾರಿ ಹೊಡೆತವನ್ನು ನೀಡುತ್ತೆ. ದೊಡ್ಡ ಸಸ್ಯಾಹಾರಿ ಪಕ್ಷಿಯಾಗಿ ಅದು ಬೀಜ ವಿತರಣೆ ಮತ್ತು ಸಸ್ಯದ ವೈವಿಧ್ಯ ನಿರ್ವಹಣೆಯಲ್ಲಿ ಪಾತ್ರ ವಹಿಸಿದ್ದಿತ್ತು ಅಂತ ವಿಜ್ಞಾನಿಗಳು ಅಭಿಪ್ರಾಯಪಡ್ತಾರೆ. ಮೋವಾ ಪಕ್ಷಿಯ ಪುನರುತ್ಥಾನ ಯಂತ್ರ ಕೇಂದ್ರದಲ್ಲಿ ಜೀನ್ ಅಂದರೆ ವಂಶವಾಹಕಗಳ ಸಂಪಾದನೆಯ ತಂತ್ರಜ್ಞಾನ ಮುಂಚೂಣಿಯಲ್ಲಿದೆ. ಇದರಲ್ಲಿ 3 ಮುಖ್ಯವಾದ ಹಂತಗಳಿದ್ದಾವೆ. ಆ ಪಕ್ಷಿಯ ಮೊದಲನೆಯ ಹಂತ ಪ್ರಾಚೀನ DNA ಸಂಗ್ರಹ. ಮೋವಾ ಪಕ್ಷಿಯ ಎಲುಬುಗಳು, ಮೊಟ್ಟೆಯ ಸಿಪ್ಪೆ ಅವಶೇಷಗಳಿಂದ ಪ್ರಾಚೀನ DNAಯನ್ನು ಹೊರತೆಗೆಯಲಾಗುತ್ತೆ. ಇದು ಸಾಮಾನ್ಯವಾಗಿ ಹಾಳಾಗಿರೋದ್ರಿಂದ ಪೂರ್ಣ ಜಿನೋಮ್ ಅಂದರೆ ತಿಳಿನಕಾಶೆಯನ್ನು ಪುನರ್ರಚನೆ ಮಾಡತಕ್ಕಂಥದ್ದು ಬಹಳ ದೊಡ್ಡ ಸವಾಲಾಗಿ ಕಾಣಿಸ್ಕೊಳ್ಳುತ್ತೆ. ಕೊಲೋಸಲ್ ಬಯೋಸೈನ್ಸಸ್ ಸಂಸ್ಥೆ ಮೋವಾ ಪಕ್ಷಿಯ ಸಂಪೂರ್ಣ ತಿಳಿನಕ್ಷೆ ಜಿನೋಮ್ ರಚಿಸುವ ವಿಶ್ವಾಸದಲ್ಲಿ ಈಗ ಮುನ್ನಡೆಯನ್ನು ಸಾಗಿಸ್ತಾ ಇದೆ. ಎರಡನೇ ಹಂತದಲ್ಲಿ ತಿಳಿನಕ್ಷೆ ಅಂದರೆ ವಂಶವಾಹಕ ನಕ್ಷೆಯನ್ನು ಪಡೆದ ನಂತರ ಜಿನೋಮ್ ಹೋಲಿಕೆಯ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು. ಇಂದಿಗೆ ಜೀವಂತವಾಗಿರುವ ಹತ್ತಿರದ ಸಂಬಂಧಿತ ಪಕ್ಷಿಗಳ ಜೀನ್ ಜೊತೆಗೆ, ಅಂದರೆ ಅವುಗಳ ತಿಳಿನಕ್ಷೆಯ ಜೊತೆಗೆ ಮೋವಾ ಪಕ್ಷಿಯ ತಿಳಿನಕ್ಷೆಯನ್ನು ಹೋಲಿಕೆ ಮಾಡ್ತಕ್ಕಂಥದ್ದು. ಈಗ ಜೀವಂತವಾಗಿರುವ ಪಕ್ಷಿಗಳಲ್ಲಿ ಎಮು ಮತ್ತು ಟಿನಾಮು ಮೋವಾ ಪಕ್ಷಿಗೆ ಹೋಲಿಕೆ ಆಗ್ತವೆ. ಮೋವಾ ಪಕ್ಷಿಗಳಲ್ಲಿ ಎಮು ಟಿನಾಮು ಪಕ್ಷಿಗಳಿಲ್ಲದೆ ಇರತಕ್ಕಂಥ ಯಾವ ಬದಲಾವಣೆಗಳು ವಂಶನಕಾಚಲಿದೆ ಅಂತ ಕಂಡಿಡ್ತಕ್ಕಂಥದ್ದು ಮತ್ತು ತಿಳಿತಕ್ಕಂಥದ್ದು ಎರಡನೇ ಹಂತದ ಕಾರ್ಯಕ್ರಮ ಆಗಿರುತ್ತೆ. ಮೂರನೇ ಹಂತದಲ್ಲಿ ವಂಶವಾಹಕಗಳು ಅಂದರೆ ಜೀನ್ಗಳ ಮರುಜೋಡಣೆಗಳನ್ನು ಮಾಡಿ ಅವನ್ನ ಸಂಪಾದನೆ ಮಾಡ್ತಕ್ಕಂಥದ್ದು. ಆಧುನಿಕ ಜೀನ್ನ ಸಂಪಾದನೆ ಸಾಧನಗಳ ಮೂಲಕ ಜೀವಂತ ಪಕ್ಷಿಯ ಕೋಶಗಳಲ್ಲಿ, ಅಂದರೆ ಎಮು ಮತ್ತು ಟಿನಾಮು ಮುಂತಾದ ಪಕ್ಷಿಗಳ ಜೀವಕೋಶಗಳಲ್ಲಿ ಮೋವಾ ಪಕ್ಷಿಯ ಆಯ್ದ ವಂಶವಾಹಕಗಳನ್ನ ಬದಲಾಯಿಸಿ ಮೋವಾಗೆ ಹತ್ತಿರವಾದಂಥ ಲಕ್ಷಣಗಳನ್ನು ಉಳ್ಳ ಪಕ್ಷಿಯನ್ನು ಮರುಸೃಷ್ಟಿ ಮಾಡ್ತಕ್ಕಂಥದ್ದು. ನಾಲ್ಕನೇ ಹಂತದಲ್ಲಿ ಜನನಕೋಶ ಅಂದರೆ ಜರ್ಮ್ ಸೆಲ್ ಸಂಶೋಧನೆ. ಪರಿವರ್ತಿತ ಜೀನ್ಗಳನ್ನ ಅಂದರೆ ವಂಶವಾಹಕಗಳನ್ನ ಭ್ರೂಣದ ಮಟ್ಟದಲ್ಲಿ ಸೇರಿಸಿ ಹೊಸ ತಲೆಮಾರಿನ ಪಕ್ಷಿಯಲ್ಲಿ ಆ ಲಕ್ಷಣಗಳು ವ್ಯಕ್ತವಾಗುವಂತೆ ಮಾಡ್ತಕ್ಕಂಥದ್ದು ನಾಲ್ಕನೇ ಹಂತ. ಈ ಪ್ರಕ್ರಿಯೆಯನ್ನು ಡಿ ಎಕ್ಸ್ಟೆನ್ಷನ್ ಅಂತ ಕರೀತಾರೆ. ಇದು ಕೇವಲ ಕ್ಲೋನಿಂಗ್ ಅಂದರೆ ತದ್ರೂಪೀಕರಣ ಅಲ್ಲ, ಬದಲಿಗೆ ಆಧುನಿಕ ಹಕ್ಕಿಗಳ DNA ಮೋವಾ ಹಕ್ಕಿಯ DNA ಹೋಲುವಂತೆ ಮಾರ್ಪಡಿಸ್ತಕ್ಕಂಥ ಮಹಾನ್ ಸಾಹಸದ ಜೈವ ವೈಜ್ಞಾನಿಕ ಕ್ರಿಯೆ. ಈ ಯೋಜನೆ ಕೇವಲ ಪ್ರಯೋಗಾಲಯದ ಮಟ್ಟದಲ್ಲಿ ಉಳಿದುಕೊಂಡಿಲ್ಲ, ಈಗ ಇದು ಸಾಂಸ್ಕೃತಿಕ ಸಹಭಾಗಿತ್ವವನ್ನು ಕೂಡ ಒಳಗೊಂಡೈತೆ.
ನ್ಯೂಜಿಲೆಂಡ್ನ ಮೌಲಿಕ ಜನಾಂಗದ ಜ್ಞಾನ ಸಂಸ್ಥೆಯಾದಂಥ ಗಾಯ್ತಾಹು ರಿಸರ್ಚ್ ಸೆಂಟರ್ನಲ್ಲಿ ಈ ರಿಸರ್ಚ್ ಸೆಂಟರ್ ಈ ಪ್ರಯತ್ನದಲ್ಲಿ ಪಾಲ್ಗೊಂಡಿದೆ. ಮೋಹವನ್ನು ಜನ ಸಾಂಸ್ಕೃತಿಕವಾಗಿ ಅಮೂಲ್ಯ ಜೀವಿ ಅಂತ ಪರಿಗಣಿಸ್ತಾರೆ. ಈ ಯೋಜನೆಗೆ ಬೆಂಬಲ ನೀಡಿದವರಲ್ಲಿ ಲಾರ್ಡ್ ಆಫ್ ದಿ ರಿಂಗ್ಸ್ ಚಿತ್ರದ ಚಲನಚಿತ್ರ ನಿರ್ದೇಶಕ ಪೀಟರ್ ಜಾಕ್ಸನ್ ಕೂಡ ಒಬ್ಬರು. ಅವರು ಈ ಯೋಜನೆಗಾಗಿ ಸುಮಾರು $15 ಮಿಲಿಯನ್ ಹಣವನ್ನು ನೀಡಿದ್ದಾರೆ. ವಿಜ್ಞಾನ, ಸಂಸ್ಕೃತಿ ಮತ್ತು ಸಂರಕ್ಷಣಾ ಚಿಂತನೆಗಳು ಒಟ್ಟಾಗಿ ಬಂದಿರೋದ್ರಿಂದ ಈ ಯೋಜನೆಗೆ ಜಾಗತಿಕ ಗಮನ ಹರಿದಿದೆ. ವಿಜ್ಞಾನ, ಸಂಸ್ಕೃತಿ ಮತ್ತು ಸಂರಕ್ಷಣೆಯ ಚಿಂತನೆಗಳು ಒಗ್ಗೂಡಿರೋದ್ರಿಂದ ಈ ಯೋಜನೆಯತ್ತ ವಿಜ್ಞಾನಿಗಳು ಮತ್ತು ಜಗತ್ತಿನ ಚಿಂತಕರು ಗಮನ ಹರಿಸಿದ್ದಾರೆ. ಮೋಹವನ್ನು ಹಾಗೇನೆ ಮರುಜೀವಗೊಳಿಸೋದು ಬಹಳ ಕಠಿಣ ಅಂತ ಅನೇಕ ಜೀವ ವಿಜ್ಞಾನಿಗಳು ಅಭಿಪ್ರಾಯ ಪಡ್ತಾರೆ. ಪ್ರಾಚೀನ DNA ಸಂಪೂರ್ಣವಾಗಿರೋದಿಲ್ಲ. ಜೀವಂತ ಪರ್ಯಾಯ ಜಾತಿಯ ಜಿನೋಮ್ ಅಂದರೆ ತೆಳಿನಕಾಚೆ ಪೂರ್ಣ ಹೊಂದಾಣಿಕೆ ಆಗೋದಿಲ್ಲ. ಸೃಷ್ಟಿಯಾಗ್ತಕ್ಕಂಥ ಜೀವಿ ಮೋಹ ಪಕ್ಷಿಗೆ ಸಮಾನವಾದ ಪ್ರತಿರೂಪ ಮಾತ್ರ ಆಗಬಹುದು. ಪರಿಸರಕ್ಕೆ ಮತ್ತೆ ಅಂತ ಪಕ್ಷಿನ ಪರಿಚಯ ಮಾಡಿದಾಗ ಹೊಸ ಸಮಸ್ಯೆಗಳು ಉದ್ಭವಿಸಬಹುದು ಅಂತ ಹಲವು ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ. ಹೀಗಾಗಿ ಕೆಲವು ಸಂಶೋಧಕರು ಇದನ್ನು ಪುನರುತ್ಥಾನಕ್ಕಿಂತ ಜೀನ್ ಅಂದರೆ ವಂಶವಾಹಕ ಆಧಾರಿತ ಸಮೀಪ ಪ್ರತಿರೂಪದ ನಿರ್ಮಾಣ ಅಂತ ಕರೆದು ಸರಿ ಅಂತ ಹೇಳ್ತಾ ಇದ್ದಾರೆ. ಈ ಯತ್ನ ಹಲವಾರು ನೈತಿಕ ಪ್ರಶ್ನೆಗಳನ್ನು ಕೂಡ ಎತ್ತಿದೆ. ನಾಶವಾದಂಥ ಜೀವಿಯನ್ನು ಮತ್ತೆ ಮರಳಿ ಜೀವಂತ ಮಾಡಿಸ್ಬೇಕೆ, ಜೀವನಕ್ಕೆ ತರಬೇಕೆ, ಅದಕ್ಕೆ ಸೂಕ್ತ ವಾಸಸ್ಥಳ ಈಗಲೂ ಇದೆಯೇ, ಸಂಶೋಧನಾ ಸಂಪನ್ಮೂಲಗಳನ್ನು ನಾಶದ ಅಂಚಿನಲ್ಲಿರುವ ಇಂದಿನ ಜೀವಿಗಳನ್ನ ಉಳಿಸೋದಕ್ಕೆ ಬಳಸೋದು ಒಳ್ಳೆಯದಲ್ವೇ? ಆದರೆ ಇದಕ್ಕೆ ಪರ್ಯಾಯವಾದ ದೃಷ್ಟಿಕೋನ ಅಂತ ಹೇಳಿದ್ರೆ, ಈ ಸಂಶೋಧನೆಯಿಂದ ಅಭಿವೃದ್ಧಿಯಾಗ್ತಕ್ಕಂಥ ಜೀನ್ ತಂತ್ರಜ್ಞಾನಗಳು ಅಂದರೆ ವಂಶವಾಹಗಳ ತಂತ್ರಜ್ಞಾನ ಅಪಾಯದಲ್ಲಿರ್ತಕ್ಕಂಥ ಜೀವಿಗಳನ್ನ ಉಳಿಸೋದಕ್ಕೂ ಕೂಡ ನೆರವಾಗುತ್ತೆ ಅಂತಕ್ಕಂಥ ವಾದ. ಮೋಹ ಪಕ್ಷಿಯ ಪುನರುತ್ಥಾನದ ಯತ್ನ ಆಧುನಿಕ ಜೀವ ವಿಜ್ಞಾನ, ಜೀನುಗಳ ಸಂಪಾದನೆ ಅಂದರೆ ವಂಶವಾಹಗಳ ಸಂಪಾದನೆ ಮತ್ತು ಪ್ರಾಚೀನ DNA ಸಂಶೋಧನೆಯ ಒಂದು ಕೂಡುವಿಕೆಯ ಸ್ಥಳ ಆಗೈತೆ. ಕೊಲೋಸಲ್ ಬಯೋಸೈನ್ಸಸ್ ಮುನ್ನಡೆಸ್ತಾ ಇರತಕ್ಕಂಥ ಈ ಪ್ರಯತ್ನ ವಿಜ್ಞಾನ ಕ್ಷೇತ್ರದಲ್ಲಿ ಒಂದು ಹೊಸ ಅಧ್ಯಾಯವನ್ನು ತೆರೆದತ್ತೆ. ಇದು ಯಶಸ್ವಿ ಆಗ್ತಿದೆಯೋ ಇಲ್ಲವೋ ಅನ್ನೋದನ್ನು, ಇದು ಯಶಸ್ವಿ ಆಗುತ್ತೋ ಇಲ್ಲ ಅನ್ನೋದು ಭವಿಷ್ಯದ ವಿಷಯ ಆದರೂ ಕೂಡ ವಂಶವಾಹಗಳ ತಂತ್ರಜ್ಞಾನ ಈಗ ನಾಶ ಮತ್ತು ಜೀವನದ ನಡುವಿನ ಗಡಿಯನ್ನು, ಅಳಿವು ಮತ್ತು ಉಳಿವಿನ ಗಡಿಯನ್ನು ಅಳಿಸ್ತಕ್ಕಂಥ ಹಂತಕ್ಕೆ ಬಂದಿರೋದಂತೂ ಸ್ಪಷ್ಟ. ಕೊಲೋಸಲ್ ಬಯೋಸೈನ್ಸಸ್ ಸಂಸ್ಥೆ ಅಳಿದು ಹೋಗಿರ್ತಕ್ಕಂಥ ಉಣ್ಣೆಯ ಮೆಹಮತ್ಗಳು, ತೋಳಗಳನ್ನು ಮತ್ತೊಮ್ಮೆ ಜೀವಂತಗೊಳಿಸ್ತಕ್ಕಂಥ ಯೋಜನೆಗಳನ್ನು ಕೂಡ ಹಾಕ್ಕೊಂಡಿದ್ದೆ. ಈ ಕುರಿತಾಗಿ ನಾವು ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.